ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಈ ಹಬ್ಬಕ್ಕೆ ನಾನು ಪ್ರತಿ ಸಲ ಮಾಡೋ ಥರ ಪಾಯಸ ಅದು ಇದು ಮಾಡೋದ್ರ ಬದಲು ಒಂದು ಸಿಂಪಲ್ ಆಗಿರೋ ಸ್ವೀಟನ್ನು ಟ್ರೈ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಅನ್ನೋ ರೆಸಿಪಿನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲು ನಾನು ಒಂದು ದಪ್ಪ ತಳ ಇರುವಂತಹ ಪ್ಯಾನನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕಾದ ನಂತರ 1 ಕಪ್ಪಷ್ಟು ಡೆಸಿಗೇಟೆಡ್ ಕೊಕೊನಟ್ ಪೌಡರನ್ನು ತೊಗೊಂಡು ಅದು ಹಸಿ ವಾಸನೆ ಹೋಗೋವರೆಗೆ ಅದನ್ನು ನೀಟಾಗಿ ಫ್ರೈ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಅದೇ ಪ್ಯಾನ್ಗೆ ನಾನು 1 ಕಪ್ಪಷ್ಟು ಹಾಲನ್ನು ತೊಗೊಳ್ತಾ ಇದ್ದೀನಿ. ಆ ಹಾಲು ನೀಟಾಗಿ ಕಾದ ನಂತರ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ರೋಸ್ ಎಸೆನ್ಸನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನು 1 ಬೌಲಷ್ಟು ತೊಗೊಂಡಿದ್ದೀವಿ ಅದು 1/4 ಬೌಲ್ ಆಗೋ ಅಷ್ಟುವರೆಗೂ ನಾವು ಇದನ್ನು ನೀಟಾಗಿ ಕುದಿಸ್ತಾ ಬರಬೇಕು. ಅದು ನೀಟಾಗಿ ಥಿಕ್ನೆಸ್ ಬರಬೇಕು. ನಮ್ಗೆ ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ನೋಡಿ, ಈಗ ನೀಟಾಗಿ ಕುದೀತಾ ಇದೆ, ಥಿಕ್ನೆಸ್ ಕೂಡ ಬರ್ತಾ ಇದೆ. ಈ ರೀತಿ ಥಿಕ್ನೆಸ್ ಬಂದಾದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆ ಕೊಕೊನಟ್ ಪೌಡರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ ಕೊಕೊನಟ್ ಪೌಡರು ಅಲ್ಲಿರುವಂತಹ ತೇವಾಂಶ ಎಲ್ಲನೂ ಹೀರ್ಕೊಳ್ಳುತ್ತೆ. ಈಗ ನೋಡಿ, ನೀಟಾಗಿ ಇದನ್ನು ಕೈ ಆಡ್ಕೊಳ್ಳಿ. ಒಂದು ಚಿಕ್ಕ ಬಾಲ್ ಥರ ತೊಗೊಂಡು ಅದನ್ನು ನೀವು ಕೈಯಲ್ಲಿ ರೌಂಡ್ ಮಾಡಿ ನೋಡಿ, ಅದು ರೌಂಡ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈಗ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಒಂದು ಪ್ಲೇಟ್ಗೆ ಅದೇ ಕೊಕೊನಟ್ ಪೌಡರ್ನ ಹಾಕ್ಕೊಂಡು ಅದರಲ್ಲಿ ಈ ಲಡ್ಡುಗಳನ್ನು ಉರುಳಿಸ್ಕೊಳ್ಳಿ. ಈಗ ರುಚಿಕರವಾದಂತಹ ಕೊಕೊನಟ್ ಪಿಂಕ್ ಲಡ್ಡು ನಿಮ್ಮ ಹಬ್ಬಕ್ಕೆ ತಯಾರಾಗಿದೆ. ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.